ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ನೇಪಾಳನ ರಾಜಧಾನಿಯಾಗಿರುವಂಥ ಕಠ್ಮಂಡು ಅಲ್ಲಿರುವಂಥ ಪ್ಲೇಸಸ್ ಇವು. ಪ್ರಮುಖವಾಗಿರುವಂಥ ಪ್ಲೇಸಸ್ ಇವು. ತುಂಬ ಚೆನ್ನಾಗಿದೆ. ಮ್ಯೂಸಿಯಂ ಮಾಡಿದಾರಂತೆ. ಮ್ಯೂಸಿಯಂ ಮಾಡಿದಾರಂತೀಗ 500 ರೂಪಾಯಿ ಅಂತ ಟಿಕೆಟು. ಯಾಕೆ ನಿಲ್ಲಿಸಲೇ ಇಲ್ಲ? ನೋಡಿ, ಇದು ಸ್ವಯಂಭುನಾಥ ದೇವಾಲಯ. ಇಲ್ಲಂತೂ ತುಂಬ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ ನೋಡೋಕ್ಕಂತೂ. ಇಲ್ಲಿ ಒಂಥರ ಚಿಕ್ಕ ಚಿಕ್ಕದಾಗಿ ಎಲ್ಲನೂ ಈ ಥರ ಸ್ತೂಪಗಳ ಥರ ಇದ್ದಾವೆ. ಇದೇ ಮೇನ್ ಇಲ್ಲಿ ನೇಪಾಳಿ ಕಡೆ ಎಲ್ಲ ಇದೇ ಥರ ಇರೋದು, ದೇವಸ್ಥಾನಗಳ ಥರನೇ ಚಿಕ್ಕ ಚಿಕ್ಕದಾಗಿ. ಮತ್ತು ಇದಕ್ಕೆ ಮಂಕಿ ಟೆಂಪಲ್ ಅಂತಲೂ ಹೇಳ್ತಾರೆ. ಜಾಸ್ತಿ ಮಂಕಿಗಳೇ ಇದ್ದಾವೆ ಇಲ್ಲಿ. ಇಲ್ಲಿಂದ ಒಂದು 200 ಸ್ಟೆಪ್ಸ್ ಹತ್ಕೊಂಡು ಹೋದರೆ ಮೇಲೆ ಎಲ್ಲ ಈ ಥರ ಇದ್ದಾವೆ. ಇಲ್ಲಂತೂ ತುಂಬ ಚೆನ್ನಾಗಿದೆ ಪ್ಲೇಸಸ್ ನೋಡೋಕ್ಕಂತನೂ. ಮತ್ತು ಬುದ್ಧಂದು ವಿಗ್ರಹಗಳೆಲ್ಲ ಇದ್ದಾವೆ. ಮತ್ತು ಇಲ್ಲಿ ಏನೇನೋ ಶಾಪಿಂಗ್ ಮಾಡೋಕ್ಕೆ ಅಂತಲೂ ಈ ಥರ ಎಲ್ಲ ಐಟಮ್ಸ್ ಎಲ್ಲ ಅಂಗಡಿಗಳಿದ್ದಾವೆ. ತುಂಬ ಸುಮಾರು ಇದ್ದಾವೆ ಅಂಗಡಿಗಳು. ಏನೇನೋ ಶಾಪಿಂಗ್ ಮಾಡೋದಂಗಿದ್ರೆ ತೊಗೋಬೋದು. ಎಲ್ಲನೂ ಈ ಪೇಂಟಿಂಗ್ಸು, ಈ ಕೆತ್ತನೆ ಕೆಲಸ ಮಾಡಿರೋಂಥ ಅಂಥ ಐಟಮ್ ಜಾಸ್ತಿ ಇದ್ದಾವೆ. ಹಿತ್ತಾಳೆದು ಅವೆ ಥರ ವುಡ್ದು ಎಲ್ಲನೂ ಇವೆಲ್ಲ ತುಂಬ ಚೆನ್ನಾಗಿದ್ದಾವೆ ತೊಗೊಳಕ್ಕಂತನೂ. ಈ ಥರ ಏನೋ ಶಾಪಿಂಗ್ ಮಾಡೋಂಗಿದ್ರೆ ಮಾಡ್ಕೊಂಡು ಹೋಗ್ಬೋದು. ಮುಂದೆ ಹಂಗೆ ಇನ್ನೂ ಒಂದು 50 ಸ್ಟೆಪ್ಸ್ ಹತ್ತಿದ್ರೆ ಮೇಲೆ ಸ್ವಯಂಭುನಾಥ ಅಂತ ಇದೆ. ನೋಡಿ, ಜಾಸ್ತಿ ಬುದ್ಧನೇ ಇದೆ ಇಲ್ಲೆಲ್ಲನೂ. ತುಂಬ ಹಳೆಯದಾದ ಕೆತ್ತನೆ ಕೆಲಸಗಳು, ಕೆತ್ತನೆ ಕೆಲಸಗಳಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಕಲ್ಲಿನಲ್ಲಿ. ಈ ಗೋಪುರಗಳಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇದೇ ಸ್ವಯಂಭುನಾಥ ಟೆಂಪಲ್. ಇದು ಬುದ್ಧಂದೇ ಟೆಂಪಲ್ ಇದು. ಇಲ್ಲಿ ನೋಡಿ, ಮೇಲೆ ಕಣ್ಣುಗಳು ಮಾತ್ರ ಕಾಣಿಸುತ್ತೆ. ಇದೆಲ್ಲ ಒಂದು 3 ರೌಂಡ್ ಆ ಥರ ರೌಂಡ್ಗಳು ಹಾಕಬೇಕಾಗುತ್ತೆ ದೇವ್ರನ್ನ, ಸ್ವಯಂಭುನಾಥನನ್ನು. ನೋಡಿ, ಕಣ್ಣು ಮಾತ್ರ ಇದೆ, ಕಿವಿ ಆ ಥರ ಏನಿಲ್ಲ. ಕ್ಲೀನ್ ಮಾಡ್ತಾಯಿದ್ದಾರೆ, ದೀಪ ಹಚ್ತಾರೆ ಸಂಜೆ ಟೈಮು. ಇದು ಬಂದ್ಬಿಟ್ಟು ಪ್ರೇಯರ್ ವೀಲ್ಸ್ ಅಂತ ಇದಕ್ಕೆ. ಪ್ರಾರ್ಥನೆ ಚಕ್ರಗಳು. ನಾವು ಇದನ್ನು ಒಂದೊಂದೇ ಹೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೋದು. ಈ ಥರ ಸುತ್ತು ದೇವಸ್ಥಾನ ಸುತ್ತು ಈ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅನ್ಸತಿ. ನೋಡ್ಬೋದು ಇದು ಪ್ಲೇಸ್ನ. ಈ ಪ್ರೇಯರ್ ವೀಲ್ಸಲ್ಲಿ 101 ಸತಿ ಆ ಥರ ಎಲ್ಲನೂ ಕೌಂಟಿಂಗ್ ಇರುತ್ತೆ. ಅದು ಒಂದು ರೌಂಡ್ ಬಂದರೆ ಇಷ್ಟು ಅಂತ ಒಂದು ಕೌಂಟಿಂಗ್ ಇದೆ ಆ ವೀಲ್ಸಲ್ಲಿ. ಇದು ಮೇನ್ ದೇವಸ್ಥಾನ. ಇಲ್ಲಿ ಪೂಜೆ ನಡೀತಾ ಇರುತ್ತೆ. ಈ ಥರ ಇದೆ ಸ್ವಯಂಭುನಾಥ.
काठमांडू, काठमांडू से बदरपुर, बदरपुर से वापस ನೋಡಿ ಇದು ಕಠ್ಮಂಡು ಸಿಟಿ. ಮೇಲಿಂದ ನೋಡಿದ್ರೆ ವ್ಯೂಸ್ ಈ ಥರ ಕಾಣಿಸುತ್ತೆ, ಎಲ್ಲ ಬಿಲ್ಡಿಂಗ್ಸೂ. ತುಂಬ ದೊಡ್ಡ ಸಿಟಿ ಅನಿಸುತ್ತೆ ಕಠ್ಮಂಡು. ಹಂಗೆ ಕೆಳಗಡೆ ಇಳಿತಾ ಐತೆ ಈ ಥರ ಬುದ್ಧಂದು ಇದ್ದಿದ್ದು. ಇದರಲ್ಲಿ ಸುತ್ತು ನೀರಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಆದರೆ ಕೋತಿಗಳು ಅಷ್ಟೇ ಇದೆ, ಕೋತಿಗಳಂತನೂ. ಇಲ್ಲಿ ಬೆಟ್ಟದ ಮೇಲಿಂದ ವ್ಯೂಸ್ ಇದೆ ಕೆಳಗಡೆಗೆ. ನೋಡಿ ಕೋತಿಗಳಂತೂ ಎಷ್ಟು ಇದೇ ಥರ ಇರ್ತವೆ ಎಲ್ಲ ಕಡೆ. ಅದಕ್ಕೆ ಮಂಕಿ ಟೆಂಪಲ್ ಅಂತಲೂ ಕರೀತಾರೆ ಇದನ್ನು. ಸರಿ, ಯಾರಿಗೂ ಏನೂ ಮಾಡಲ್ಲ. ಇದು ನೋಡಿ ಜಲ ನೀಲಕಂಠ ದೇವಾಲಯ. ಇದು ಮೈನ್ ಎಂಟ್ರೆನ್ಸ್. ಇದು ಎಂಟ್ರೆನ್ಸಲ್ಲಿ ಒಳಗಡೆ ಹೋದರೆ ಈ ಥರ ದೇವಸ್ಥಾನ, ಸ್ವಲ್ಪ ಈಶ್ವರನ ವಿಗ್ರಹಗಳು ಎಲ್ಲ ಇದ್ದಾವೆ ಇಲ್ಲಿ. ಇದಕ್ಕೆಲ್ಲ ಪೂಜೆ ಮಾಡಿಕೊಂಡು ಒಳಗಡೆ ಹೋಗ್ಬೇಕು. ಎಂಟ್ರೆನ್ಸು ಕಲ್ಯಾಣಿ ಒಳಗಡೆ. ಅಂದರೆ 106 ಟನ್ನಷ್ಟು ತೂಕ ಇರೋಂಥ ಕಲ್ಲಿನ ವಿಗ್ರಹ ಇದು. ನೀರು ಮೇಲೆ ತೇಲ್ತಾ ಇದೆ. ಇದು ದೇವರಿದು. ಇದಕ್ಕೆ ನಾರಾಯಣ ಮತ್ತು ಬಡ ನೀಲಕಂಠ ಅಂತಲೂ ಕರೀತಾರೆ. ಸುಮಾರು ವರ್ಷದಿಂದನೂ ನೀರು ಮೇಲೆ ತೇಲ್ತಾ ಇದೆ. ಇದಕ್ಕೆ ನಿತ್ಯ ಪೂಜೆ ಪುನಸ್ಕಾರಗಳೆಲ್ಲ ತುಂಬ ಚೆನ್ನಾಗಿ ನಡೀತೈತೆ ಇಲ್ಲಿ. ನೋಡೋಕ್ಕಂತೂ 2 ಕಣ್ಣು ಸಾಲಲ್ಲ, ಆ ಥರ ಇದೆ ದೇವ್ರು ಮಾತ್ರ. ಅಂದರೆ ಒಳಗಡೆ ವಿಡಿಯೋ ಅಲೋ ಇಲ್ಲ. ಇದಂತೂ ದೇವರು ತುಂಬ ಚೆನ್ನಾಗಿದೆ. ಬಡ ನೀಲಕಂಠ ಅಂತಾರೆ, ನಾರಾಯಣ ಅಂತ ಅಂತಾರೆ. ಅಂದರೆ ನಾರಾಯಣನೇ, ಇದು ವಿಷ್ಣು ರೂಪನೇ ಈ ಥರ ನೀರು ಮೇಲೆ ಮಲಗಿರೋ ಥರ, ಸರ್ಪದ ಮೇಲೆ ಮಲಗಿರೋ ಥರ ಇದೆ ದೇವರು ಇದು. ಅಲ್ಲಿ ಒಳಗಡೆ ನಾರಾಯಣನಿಗೆ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಮಾಡ್ಕೊಂಬಂದ್ಬಿಟ್ಟು ಆಚೆ ಇಲ್ಲಿ ದೀಪ ಹಚ್ಬೋದು. ಮತ್ತು ಇಲ್ಲಿ ಪೂಜೆ ಎಲ್ಲ ನಾವೇ ಮಾಡ್ಕೊಬೋದು. ಇಲ್ಲಿ ಕಡ್ಡಿಯಲ್ಲಿ ಹಚ್ಚಿ ಪೂಜೆ ಮಾಡಿಕೊಂಡು ನಮಸ್ಕಾರ ಹಾಕ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ನಾರಾಯಣನ ದೇವಸ್ಥಾನ, ನೀಲಕಂಠ ಅಂತಲೂ ಕರೀತಾರೆ. ಜಾಸ್ತಿ ನೇಪಾಳೀಸ್ ಇಲ್ಲಿ ಪೂಜೆ ಮಾಡ್ತಾರೆ ಇದನ್ನು. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಅಂತೂ. ಈ ಕಡೆ ಕಠ್ಮಂಡುನೇ ಬಂದರೆ ಇವೆಲ್ಲ ಪ್ಲೇಸಸ್ ನೋಡ್ಕೊಬೋದು. ಮತ್ತು ಶಾಪಿಂಗ್ ಪ್ಲೇಸು ಅಷ್ಟೇ, ಮಾರ್ಕೆಟ್ ಥರ ಇದೆ. ಎಲ್ಲ ಐಟಮು ಸಿಗುತ್ತೆ ಇಲ್ಲಿ. ಮತ್ತು ಲಾಸ್ಟ್ ಇದು ಬುದ್ಧ ಸ್ತೂಪ. ಮತ್ತು ಬುದ್ಧಿಸವರು ಜಾಸ್ತಿ ಇಲ್ಲಿ ಪ್ರೇಯರ್ ಮಾಡ್ತಾನೆ ಇರ್ತಾರೆ ಎನಿ ಟೈಮು. ಇದು ಪರಿಕ್ರಮ ಅಂದರೆ ಇದನ್ನು 3 ರೌಂಡ್ ಹಾಕಬೇಕಾಗುತ್ತೆ. ಇದನ್ನು ಇಲ್ಲ ಅವ್ರು ಹೋದ್ರವರು ಬುದ್ಧ ಸ್ತೂಪ. ಮತ್ತು ಒಳಗಡೆ ಹೋಗಿ ನೋಡ್ಕೊಂಬರ್ಬೋದು. 100 ರೂಪೀಸ್ ಟಿಕೆಟ್ ಇದೆ. ಈ ಥರ ಪರಿಕ್ರಮ ಅಂತ ಸಂಜೆ ಟೈಮು 3 ರೌಂಡ್ ಹಾಕಬೇಕಾಗುತ್ತೆ. ಮೇಲೆ ಬುದ್ಧಿಸ್ ಎಲ್ಲನೂ ಪ್ರೇಯರ್ ಮಾಡ್ತಾ ಇರ್ತಾರೆ. ಇದು ಅಂತೂ ತುಂಬ ಚೆನ್ನಾಗಿದೆ ಇದು.
ಥ್ಯಾಂಕ್ ಯು ಫಾರ್ ವಾಚಿಂಗ್.